ಸರ್, ದಯವಿಟ್ಟು ನಮ್ಮ ಕುಟುಂಬದ ವಿಚಾರಕ್ಕೆ ತಲೆ ಹಾಕ್ಬೇಡಿ. ಓ ಏಯ್, ಕುಟುಂಬದ ವಿಚಾರ ಅಂದ್ರೆ 4 ಗಾಡಿ ನಡುವ ಆಗ್ಬೇಕು. 4 ಜನಗಳ ನಡುವ ಅಂತಂದ್ರೆ ಸ್ಟೇಷನ್ಗೆ ಬರಾಕಬೇಕು. ಸ್ಟೇಷನ್ಗೆ ಬಂದ ಮೇಲೆ ನಿನ್ನ ಭಾಮೈದನಗತ್ಲೆ ಮರ್ಯಾದೆ ಇಲ್ಲಾರ್ದಂಗೆ ಆಡಿದ್ರೆ ಗ್ರಹಚಾರ ಕೆಡ್ತೈತಿ. ಹುಷಾರ್. ಮರ್ಯಾದೆ ಅನ್ನೋದು ತಾನಾಗೆ ಬರಬೇಕು, ಕೇಳಿ ಪಡ್ಕೊಳ್ಳೋದಲ್ಲ. ನೀವು ಕೇಳ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ನೀವು ಅರ್ಹರಲ್ಲ ಅಂತ ಅರ್ಥ. ಏನ್ ಶಿವಣ್ಣ, ನೀನ್ ಅರ್ಹತೆ ಬಗ್ಗೆ ಮಾತಾಡಕತ್ತಿ? ನಾಲ್ಗಿನ ಬಿಗಿ ಹಿಡಿದು ಮಾತಾಡ. ನಮ್ಮ ನಡುವಿರೋದು ಸ್ನೇಹ ಸಂಬಂಧ ಅಲ್ಲ, ದ್ವೇಷ. ಹಂಗ ನಾನು ನಿನ್ನ ವಿರುದ್ಧ ಅಲ್ಲ ಶಿವಣ್ಣ, ನೀನು ಮಾಡಿರೋ ಅನ್ಯಾಯದ ವಿರುದ್ಧ. ಅಲ್ರೋ, ನೀವು ಅನ್ಯಾಯದ ಅರ್ಬಿ ಹಾಕೊಂಡು ನಿಂತ್ರೆ ಅದ್ರಾಗ ನಂದು ತಪ್ಪೇನೈತಿ? ಹಂಗಂತೇಳಿ ನೀವಿಬ್ರು ನನ್ನನ್ನು ಪ್ರಶ್ನೆ ಮಾಡೋ ಹಕ್ಕಿಲ್ಲ. ನೀವು ಮಾಡಿರೋ ತಪ್ಪು ಇನ್ನ ಮಾಸಿಲ್ಲ, ನೀವು ಮಾಡಿರೋ ಅವಮಾನದ ಗಾಯ ಇನ್ನ ಹಸಿ ಐತಿ. ನಾನು ನಿಮಗಂತದ ಏನೋ ಮಾಡ್ಬೇಕಲ್ಲ, ಹಾ, ದೊಡ್ಡದಾಗಿ ಮಾಡ್ತೀನಿ, ಆದಷ್ಟು ಲಘುನ ಮಾಡ್ತೀನಿ. ಅಲ್ಲಿವರೆಗೂ ನೀವಿಬ್ರು ಹಚ್ಚಿರೋ ಬೆಂಕಿ ನಿಮ್ಮನ್ನು ಸುಡ್ಕೊಂತಾನೆ ಇರ್ತೈತಿ. ನೀವದನ್ನ ಸಹಿಸ್ಕೊಳಕ ಬೇಕು, ಯಾಕಂದ್ರೆ ನಿಮಗ ಬ್ಯಾರೆ ವಿಧಿ ಇಲ್ಲ. ರೀ ಇನ್ಸ್ಪೆಕ್ಟರ್, ಇದ್ಯಾಕೋ ತುಂಬಾ ಅತಿ ಆಯ್ತು. ಇನ್ಸ್ಪೆಕ್ಟರ್, ನಿಮ್ಮನ್ನು ನೀವು ಏನು ಅಂತ ಅನ್ಕೊಂಡಿದ್ದೀರಾ? ನಾನು ನೋಡ್ತಾನೆ ಇದ್ದೀನಿ, ನಾವೇನು ತಪ್ಪು ಮಾಡಿದೀವಿ ಅಂತ ಹೀಗೆ ನಡ್ಕೋತಾ ಇದ್ದೀರಾ. ಒಂದ್ ವೇಳೆ ತಪ್ಪು ಮಾಡಿದ್ರು ಕೇಸ್ ಹಾಕಿ ಕೋರ್ಟಿಗೆ ಕಳಿಸಿ ನೋಡ್ಕೋತೀವಿ. ಅದನ್ನ ಬಿಟ್ಟು ನಿಮ್ಮ ಇಷ್ಟ ಬಂದಾಗ ನಡ್ಕೊಂಡ್ರೆ ಚೆನ್ನಾಗಿರಲ್ಲ. ನಿಮ್ಮ ಈ ಧೋರಣೆನ ನಮ್ಮೇಲೆಲ್ಲ ತೋರ್ಸಕ್ ಬರಬೇಡಿ. ಯಾವ್ದು ಧೋರಣೆ ಶಿವಣ್ಣ? 3 ಸ್ಟಾರ್ ಮೇಲೆ ಬಾಯಿಗೆ ಬಂದಂಗೆ ಮಾತಾಡಿದ್ರ ನೋಡ್ಕೊಂಡಿಲ್ಲಕ್ಕ ನನ್ನನ್ನೇನು? ನನ್ನ ಮಕ್ಕಳ ನಿಮ್ಮನ್ನು ಸುಟ್ಟು ಬಿಡ್ತೀನಿ. ಸರ್, ದುಡುಕ್ಬೇಡಿ ಸರ್, ಪ್ಲೀಸ್ ಸರ್. ಮೊದಲೇ ಎಲೆಕ್ಷನ್ ಟೈಮು, ಪ್ಲೀಸ್ ಸರ್, ನನ್ನ ಮಾತು ಕೇಳಿ. ಏನೇ ಮಾಡಿದ್ರು ನಿಮ್ಗೆ ತೊಂದರೆ ಆಗೋದು. PC ಕರ್ಕೊಂಡೋಗ್ರಿ. ನೀವೆಷ್ಟು ಹೇಳಿದ್ರು ನನ್ನ ಮನಸ್ಸು ಕೇಳ್ತಾ ಇಲ್ಲ. ನಾನು ಹೋಗಿ ಕೆಂಪನ್ ನೋಡ್ಕೊಂಡು ಬಂದ್ಬಿಡ್ತೀನಿ. ಬೇಡ ತುಳಸಿ, ಇವಾಗ ಪರಿಸ್ಥಿತಿ ಸರಿಯಾಗಿಲ್ಲ. ಊರ್ ಜನ ಮನೆಯವರೆಲ್ಲ ಕೆಂಪನ್ ಮೇಲೆ ಹಲ್ಲೆ ನಾವು ಮಾಡಿಸಿದೀವಿ ಅಂತ ಅನ್ಕೊಂಡಿದ್ದಾರೆ. ಇವಾಗ ಹೋಗಿ ನಾವು ನೋಡಿದ್ರೆ ಇಂಥ ಸಮಯದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಕಷ್ಟ. ಏನಾದ್ರೂ ಆಗ್ಲಿ, ಕೆಂಪ ನನ್ನ ಅಣ್ಣನ ಸಮ, ನಾನು ಅವನ್ನ ನೋಡ್ಲೇಬೇಕು. ಜನ ನನ್ನ ಏನಾದ್ರೂ ಅನ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ, ನಾನು ಹೋಗ್ತೀನಿ. ನಾನು ಅಲ್ಲಿಂದಾನೆ ಹೋಗ್ಬೇಕಿತ್ತು, ನಿಮ್ ಜೊತೆ ಬಂದು ತಪ್ಪು ಮಾಡ್ಬಿಟ್ಟೆ. ನಾನು ಹೋಗ್ತೀನಿ. ತುಳಸಿ, ಇವಾಗ ಬೇಡ, ನನ್ ಮಾತು ಕೇಳು. ಇಲ್ಲ, ನಾನು ಹೋಗ್ತೀನಿ, ನನ್ನ ತಡಿಬೇಡಿ. ತುಳಸಿ, ಏನ್ ಹೇಳಿದ ಅರ್ಥ ಆಗಲ್ವಾ ನಿನ್ಗೆ? ಬೆಂಕಿ ಹತ್ಕೊಂಡು ಉರಿತಾ ಇದ್ರೆ ಅದನ್ನ ಆರಿಸೋ ಪ್ರಯತ್ನ ಮಾಡ್ಬೋದು. ಜ್ವಾಲಾಮುಖಿನೇ ಉರಿತಾ ಇದ್ರೆ ಅದನ್ನ ಹೋಗಿ ಆರ್ಸಕ್ಕಾಗತ್ತಾ? ಈಗ ಪರಿಸ್ಥಿತಿ ಹಾಗೆ ಇದೆ. ತಣ್ಣಗಾದ್ಮೇಲೆ ಹೋಗಿ ನೋಡೋದು ಒಳ್ಳೇದು. ಏನ್ ಒಳ್ಳೇದು? ನಿಮ್ ದೃಷ್ಟಿಲಿ ಒಳ್ಳೇದೆಲ್ಲ ಜನರ ದೃಷ್ಟಿಲಿ ನನ್ನನ್ನ ಕೆಟ್ಟೊಳಗ್ ಮಾಡ್ತಾ ಇದೆ. ಇನ್ನು ಏನೇನಾಗುತ್ತೋ, ಇನ್ನು ನಾನೇನೇನ್ ನೋಡ್ಬೇಕೋ, ಎಲ್ಲ ನನ್ ಕರ್ಮ. ತುಳಸಿ,